ನಿಧಾನ ಕಾಣ್ತೀವಿ. ಸ್ಲೋಲಿ ಓಪನ್ ಯುವರ್ ಐಸ್. ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಮೈ ಹಂಬಲ್ ಪ್ರಣಾಮ್ಸ್ ಟು all Atmajyotis. Today we are going to take up the next sloka of Mandukya Upanishad. It's called Turiya. Mandukya Upanishad ಮುಂದಿನ ಭಾಗಕ್ಕೆ ಬರ್ತೇವೆ. ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷೋ ಅಂತರ್ಯಾಮಿ ಏಷ ಯೋನಿಃ ಸರ್ವಸ್ಯ ಪ್ರಭವಾಪಿ ಅಯೌ ಹಿ ಭೂತಾನಾಂ. ಸೊ ಮೂರನೇ ಸ್ಥಿತಿ ಹೇಳಿದೆ ಯಾವುದು? ಮೂರನೇ ಸ್ಥಿತಿ ಏನು? ಎಚ್ಚರ ಸ್ಥಿತಿ, ಕನಸಿನ ಸ್ಥಿತಿ, ಗಾಢನಿದ್ದೆ ಸ್ಥಿತಿ. ವೇಕಿಂಗ್ ಸ್ಟೇಟ್, ಡ್ರೀಮಿಂಗ್ ಸ್ಟೇಟ್, ಡೀಪ್ ಸ್ಲೀಪ್ ಸ್ಟೇಟ್. ದೀಸ್ ಆರ್ ದಿ 3 states of consciousness, right? In waking state, ಎಚ್ಚರ ಸ್ಥಿತಿಯಲ್ಲಿ we see gross objects, ಸ್ಥೂಲವಾದ ವಸ್ತುಗಳನ್ನು ನೋಡ್ತೇವೆ. ಮನೆ ಇರ್ಬೋದು, ಆಕಾಶ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು. ಇನ್ ದ ಗ್ರಾಸ್ ಸ್ಟೇಟ್ ವಿ ಸಿ, ಇನ್ ದಿ ವೇಕಿಂಗ್ ಸ್ಟೇಟ್ ವಿ ಸಿ ಗ್ರಾಸ್ ಆಬ್ಜೆಕ್ಟ್ಸ್, ಸ್ಥೂಲವಾದ ವಸ್ತುಗಳನ್ನು ನೋಡ್ತೇವೆ. ಇಟ್ ಕ್ಯಾನ್ ಬಿ ಮೌಂಟೇನ್, ಇಟ್ ಕ್ಯಾನ್ ಬಿ ಹಿಲ್, ಇಟ್ ಕ್ಯಾನ್ ಬಿ ಎನಿಮಲ್, ಎನಿಥಿಂಗ್ ವಿಚ್ ಇಸ್ ಗ್ರಾಸ್ ವಿ ಸಿ. ಇಟ್ಸ್ ದ ಸ್ಟೇಟ್ ಆಫ್ ದಿ ಮೈಂಡ್. ಗ್ರಾಸ್ ಇಸ್ ದ ಸ್ಟೇಟ್ ಆಫ್ ದಿ ಮೈಂಡ್. ಎಚ್ಚರ ಸ್ಥಿತಿ, ಮನಸ್ಸಿನ ಸ್ಥಿತಿ, ಅಲ್ಲಿ ಸ್ಥೂಲವಾದ ವಸ್ತುಗಳನ್ನು ನೋಡ್ತೇವೆ. ಡ್ರೀಮಿಂಗ್ ಸ್ಟೇಟ್ ವಿ ಸಿ ಸಟಲ್ ಆಬ್ಜೆಕ್ಟ್ಸ್, ಸೂಕ್ಷ್ಮವಾದ ವಸ್ತುಗಳನ್ನು ನೋಡ್ತೇವೆ ಕನಸಿನ ಸ್ಥಿತಿಯಲ್ಲಿ. ಅಂಡ್ ವೇರ್ ಡಿಡ್ ದಿ ಸಟಲ್ ಆಬ್ಜೆಕ್ಟ್ಸ್ ಕಮ್? ದಿ ಸಟಲ್ ಆಬ್ಜೆಕ್ಟ್ಸ್ ಕೇಮ್ ಬಿಕಾಸ್ ಆಫ್ ದಿ ಮೆಮರೀಸ್ ಆಫ್ ದಿ ಗ್ರಾಸ್ ಆಬ್ಜೆಕ್ಟ್ಸ್. ಸ್ಥೂಲವಾದ ವಸ್ತುಗಳನ್ನು ಏನು ನೋಡಿರ್ತೇವೆ ಅದರ ನೆನಪುಗಳು ಸೂಕ್ಷ್ಮವಾದ ವಸ್ತುಗಳಾಗ್ತವೆ. ದಟ್ ಬಿಕಮ್ ಸಟಲ್ ಆಬ್ಜೆಕ್ಟ್ಸ್. ಇನ್ ಡೀಪ್ ಸ್ಲೀಪ್ ಸ್ಟೇಟ್ ವಾಟ್ ಹ್ಯಾಪನ್? ವಿ ಡೋಂಟ್ ಸಿ ಎನಿಥಿಂಗ್. ದಿ ಮೈಂಡ್ ಬಿಕಮ್ಸ್ ಫ್ರೋಸನ್. ರೈಟ್? ಮೈಂಡ್ ಗೋಸ್ ಇನ್ ಟು ಕಾಸಲ್ ಸ್ಟೇಟ್. ಮನಸ್ಸು ಏನಾಗುತ್ತೆ? ಮೂಲ ಸ್ಥಿತಿಗೆ ಹೋಗ್ಬಿಡ್ತದೆ. ದರ್ ಇಸ್ ನೋ ಮೋರ್ ಪ್ರೊಜೆಕ್ಷನ್ ನೌ, ರೈಟ್? ಸೊ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ, ಗ್ರಾಸ್, ಸಟಲ್ ಅಂಡ್ ಕಾಸಲ್. ದೀಸ್ ಆರ್ ದಿ 3 states ಆಫ್ ಹ್ಯೂಮನ್ ಬೀಯಿಂಗ್ಸ್. ವೇಕಿಂಗ್, ಡ್ರೀಮಿಂಗ್, ಡೀಪ್ ಸ್ಲೀಪ್, ರೈಟ್? ಈ 3 ಸ್ಥಿತಿಯಲ್ಲಿ ನಮ್ಗೆ ಕಾಣ್ತಾ ಇರೋದೇನು? ವಾಟ್ ಆರ್ ವಿ ಸೀಯಿಂಗ್? What we are seeing is nothing but the projection of the same pradna. ಅದೇ ಪ್ರಜ್ಞೆ ಹೊರಡ್ತದೆ ಎಲ್ಲ ಕಡೆ. The same awareness spreads out. It's like ice, water and vapor. ಐಸು, ನೀರು ಮತ್ತು ಆವಿ. ಆವಿ ಹೇಗಿರುತ್ತೆ? ಎಲ್ಲ ಕಡೆ ಹರಡ್ಕೊಂಡಿರ್ತದೆ. It spreads everywhere. The vapor. Whereas water has a limitation. ನೀರಿಗೆ ಒಂದು ಪರಿಮಿತಿ ಇದೆ. ಐಸಿಗೆ ಗಟ್ಟಿ ಆಗಿಬಿಟ್ಟಿದೆ. ಸೊ ಆಲ್ ದೀಸ್ ಆರ್ 3 states ಆಫ್ ಕಾನ್ಶಿಯಸ್ನೆಸ್. ಎಚ್ಚರ ಸ್ಥಿತಿ ಏನಾಗುತ್ತೆ? ಪ್ರಜ್ಞೆ ಹರಡಿಬಿಡ್ತದೆ. ದ ಸೇಮ್ ಅವೇರ್ನೆಸ್ ಸ್ಪ್ರೆಡ್ಸ್. ಓಕೆ? ಇನ್ ದಿ ವೇಕಿಂಗ್ ಸ್ಟೇಟ್ ಇಟ್ಸ್ ಲೈಕ್ ವೇಪರ್. ಅದು ಗೊತ್ತಾಗ್ತದೆ? ಆವಿ ಇದ್ದ ಹಾಗೆ ನಮ್ಮ ಮನಸ್ಸು ಏನಾಗುತ್ತೆ? ಎಲ್ಲ ಕಡೆ ಹರಡ್ಕೊಂಡ್ಬಿಡ್ತದೆ. ಅದಕ್ಕೆ ಪ್ರಪಂಚ ಕಾಣ್ತದೆ. Okay, you see the same awareness spreading everywhere and see that awareness as the world, gross objects. The gross objects are nothing but illumination by the awareness. ಸ್ಥೂಲವಾಗಿ ಪ್ರಪಂಚ ಏನು ಕಾಣ್ತಿದೆಯಲ್ಲಪ್ಪ, ಅದು ನಮ್ಮ ಮನಸ್ಸೇ ಹರಡ್ಕೊಂಡಿದ್ದು. ಹಾಗೆ ಮನಸ್ಸನ್ನು ಬಿಟ್ಟು ಪ್ರಪಂಚ ಇದೆಯಾ? ಇಸ್ ದರ್ ಅ ವರ್ಲ್ಡ್ ಅದರ್ ದನ್ ದ ಮೈಂಡ್? ಓಕೆ, ದ ಮೈಂಡ್ ಹ್ಯಾಸ್ ಸ್ಪ್ರೆಡ್ ಔಟ್ ಇನ್ ದಿ ವೇಕಿಂಗ್ ಸ್ಟೇಟ್. ಲೈಕ್ ವೇಪರ್, ಆವಿ ಇದ್ದಾಗೆ ಎಲ್ಲ ಕಡೆ ಹರಡ್ಕೊಂಡ್ಬಿಡ್ತದೆ. ಆಕಾಶ ಕಾಣ್ತದೆ, ಅದು ನಮ್ಮ ಮನಸ್ಸಿನ ಒಂದು ಭಾಗ. ಭೂಮಿ ಕಾಣ್ತದೆ, ಅದು ಮನಸ್ಸಿನ ಭಾಗ. ಜನ ಕಾಣ್ತಾರೆ, ಅದು ನಮ್ಮ ಮನಸ್ಸಿನ ಭಾಗ. ವಿ ಸಿ ದಿ ಡಿಫರೆಂಟ್ ಥಿಂಗ್ಸ್ ವಿಚ್ ಆರ್ ನಥಿಂಗ್ ಬಟ್ ಎ ಪ್ರೊಜೆಕ್ಷನ್ ಆಫ್ ದಿ ಮೈಂಡ್ ಇನ್ ದಿ ವೇಕಿಂಗ್ ಸ್ಟೇಟ್.
ಅರ್ಥ ಆಗ್ತೀಯಾ ಅಮ್ಮ? ಆಯ್ತಾ? ಅದು ಎಲ್ಲ ಕಡೆ ಹರಡ್ಕೊಂಡಿರೋ ಮನಸ್ಸು ಏನಾಗುತ್ತೆ, ಕನಸಿನಲ್ಲಿ ಏನಾಗುತ್ತೆ, ಅದು ಒಳಗೋಗ್ಬಿಡ್ತದೆ. ಏನಾಯ್ತು? ಆಫ್ ಮಾಡ್ಬೇಕಾ? ಶಬ್ದ ಕೇಳಲ್ವಾ? ಚಳಿ ಆಗ್ತದೆ. ಸ್ವಪ್ನ ಸ್ಥಿತಿಯಲ್ಲಿ ಏನಾಗುತ್ತೆ, ಅದೇ ಮನಸ್ಸು ಎಲ್ಲ ಕಡೆ ಹರಡ್ಕೊಂಡು ಮನಸ್ಸು ನದಿ ಹೇಗಾಗುತ್ತೆ. ಅಲ್ಲಿ ಮೊದಲು ಆವಿ ಆಗಿತ್ತು, ಸ್ವಪ್ನ ಸ್ಥಿತಿಯಲ್ಲಿ ನದಿ ಹೇಗಾಗುತ್ತೆ. ಇಟ್ ಫ್ಲೋಸ್. ರಿವರ್ ಕ್ಯಾನ್ ಫ್ಲೋ ವ್ಯಾರ್ ದೇರ್ ಇಸ್ ಗ್ರೂವ್ಸ್. ಸೊ ಏನಾಗ್ತದೆ, ನಮ್ಮ ಕನಸಲ್ಲಿ ನಮ್ಮ ನೆನಪುಗಳು ಇರ್ತಾವೆ, ಅಲ್ಲೆಲ್ಲ ಮನಸ್ಸು ಹರ್ಲಿಕ್ಕೆ ಶುರು ಆಗ್ತದೆ. Impressions. In dream state, the same consciousness which has spread out becomes like a river. It flows into the existing paths which are memories. ನೆನಪುಗಳು ಹೋಗಿ ಶುರು ಆಗ್ತದೆ. ಅರ್ಥ ಆಗ್ತೀಯಾ? ಕಳ್ತದ? ಗಾರ್ಡನ್ ಏನಾಗ್ಬಿಡ್ತದೆ, ಅದು ಮನಸ್ಸು ಐಸ್ ಆಗ್ಬಿಡ್ತದೆ, ಗಟ್ಟಿ, ಅಲ್ಲಿ ಏನು ಕಾಣಲ್ಲ. ರೈಟ್? Is it here? So now, what this is, that state is called pradna. ಮನಸ್ಸು ಗಟ್ಟಿಯಾಗಿ ಬಿಡಿದಲ್ಲ, ಅದಕ್ಕೆ ಪ್ರಜ್ಞಾ ಅಂತ ಹೇಳುದು, ಪ್ರಾಜ್ಞಾ ಅಂತ ಹೇಳುದು ಅರ್ಜುನಿಗೆ. ಏಷ ಸರ್ವೇಶ್ವರ, ಎಲ್ಲ ಜಗತ್ತಿಗೆ ಒಡೆಯ ಅವನೇ ಅಪ್ಪ. ಇಡೀ ಜಗತ್ತೇ ಅಲ್ಲಿಂದ ಹುಟ್ಕೊಂಡ್ಬಿಟ್ಟಿದೆ, ಯಾರಿಂದ? ಆ ಪ್ರಜ್ಞೆ ಹರಡಿದಿಂದ. That awareness has spread and becomes the world. Understand? ಏಷ ಸರ್ವೇಶ್ವರ means that is the Lord. Who is the Lord? ಯಾರದು? Your awareness which has become frozen in the deep sleep state, that is ಸರ್ವೇಶ್ವರ, that is the Lord, ಭಗವಾನ್. ಅದೇ ಭಗವಂತ. ಯಾರು? ಆ ನಿಮ್ಮಲ್ಲಿ ಪ್ರಜ್ಞೆ ಗಟ್ಟಿ ಆಗ್ಬಿಟ್ಟಿದಲ್ಲ, ಪ್ರಜ್ಞಾ ಘನ ಆಗ್ಬಿಟ್ಟಿದಲ್ಲ, ಗಟ್ಟಿ ಆಗ್ಬಿಟ್ಟಿದಲ್ಲ ಪ್ರಜ್ಞೆ, ರೈಟ್? ಅದೇ ಭಗವಂತಪ್ಪ, ಸರ್ವೇಶ್ವರ, ಇಡೀ ವಿಶ್ವದ ಒಡೆಯ. ನೀವು ಭಗವಂತ ಎಲ್ಲೋ ಕೂತ್ಕೊಂಡಿದ್ದಾನೆ ಅಂತ ತಿಳ್ಕೊಬಿಡಿ. ಡೋಂಟ್ ಥಿಂಕ್ ದಟ್ ಲಾರ್ಡ್ ಇಸ್ ಸಿಟಿಂಗ್ ಸಮ್ವೇರ್. ಲಾರ್ಡ್ ಇಸ್ ಇನ್ ಯು. ಭಗವಂತ ನಿಮ್ಮಲ್ಲಿದ್ದಾನೆ. ಏನಾಗಿದ್ದಾನೆ? ಆ ಪ್ರಜ್ಞೆ ಗಟ್ಟಿಯಾಗಿ, ಆ ಪ್ರಜ್ಞೆ ಸೂಕ್ಷ್ಮ ರೂಪ, ಕಾರಣ ರೂಪಕ್ಕೆ ಹೋದಾಗ ಪ್ರಜ್ಞೆ ಗಟ್ಟಿಯಾಗಿ ಆ ಪ್ರಜ್ಞಾ ರೂಪದಲ್ಲಿ ಭಗವಂತ ಇದ್ದಾನೆ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ. ಎಲ್ಲವನ್ನು ನಮ್ಗೆ ತೋರಿಸ್ತಾರಲ್ಲ, ಸರ್ವಜ್ಞ ಅಂದ್ರೆ ಎಲ್ಲವನ್ನು ತಿಳಿಸ್ಕೊಡೋದು. ವಾಟ್ ಎವರ್ ಯು ಸಿ ಇನ್ ದಿ ವರ್ಲ್ಡ್ ಅಂಡ್ ಎಕ್ಸ್ಪೀರಿಯನ್ಸ್ ಅಂಡ್ ನೋ ದಟ್ ಇಟ್ ಇಸ್ ದೆನ್ ನೋ ದಿಸ್ ಪ್ರಜ್ಞಾ ವಿಚ್ ಹಸ್ ಬಿಕಮ್ ಸಾಲಿಡಿಫೈಡ್ ವಿಲ್ ಸ್ಪ್ರೆಡ್ ಔಟ್ ಅಂಡ್ ದಟ್ಸ್ ವಾಟ್ ವಿ ಸಿ ದ ವರ್ಲ್ಡ್. ಇಟ್ಸ್ ಲೈಕ್ ಎ ಲೈಟ್, ರೈಟ್? ಒಂದು ರೂಮಲ್ಲಿ ಕತ್ತಲೆ ಇದೆ, ಆ ಬೆಳಕನ್ನು ಆನ್ ಮಾಡಿದ್ಕೊಳ್ಳಿ ಎಲ್ಲ ಕಾಣ್ತದೆ. ಸೊ ಆ ಬೆಳಕನ್ನು ಆನ್ ಮಾಡಿದ್ರೆ ಏನು ಕಾಣಲ್ಲ. ಲೈಕ್ ದಟ್ ದ ಪ್ರಜ್ಞಾ ಅವೇರ್ನೆಸ್ ಸ್ಪ್ರೆಡ್ಸ್. ಅರಿವು ಹರಡುತ್ತದೆ. ಅರಿವು ಹರಡಿದಾಗ ಇಡೀ ಪ್ರಪಂಚ ಕಣ್ಣಿಗೆ ಕಾಣ್ತದೆ, ರೈಟ್? ದಟ್ಸ್ ವೈ ಹಿ ಇಸ್ ಕಾಲ್ಡ್ ಸರ್ವಜ್ಞ. ಹಿ ಇಸ್ ದ ನೋವರ್ ಆಫ್ ಎವ್ರಿಥಿಂಗ್. ವಿದೌಟ್ ದಟ್ ಅವೇರ್ನೆಸ್ ಸ್ಪ್ರೆಡಿಂಗ್ ಯು ಕಾಂಟ್ ನೋ ಎನಿಥಿಂಗ್. ಅರ್ಥ ಆಗ್ತೀಯಾ? ಸೊ ಭಗವಂತ ಎಲ್ಲೋ ಕೂತ್ಕೊಂಡು ಏನೋ ಮಾಡ್ತಾನೆ ಅಂತ ತಿಳ್ಕೊಬೇಡಿ. ಅವ್ನು ನಿಮ್ಮ ಒಳಗೆ ಕೂತ್ಕೊಂಡು ಪ್ರಪಂಚ ನೋಡ್ತಾ ಇದ್ದಾನೆ. Don't think that Lord is sitting somewhere in the heaven somewhere. Okay? He is sitting in you as the pradna, awareness. Okay? And projecting the world from outside, from you inside to outside. Not only you as an individual, multiple bodies. All bodies are born in that awareness. So that's why this name difference is given. Has to put the pradna ಅಂದ್ರೆ individual awareness. Okay, pradna. Ishvara is universal awareness. Ultimately, it's the process is same. The awareness spreads. Arivu hartude. And when the awareness spreads, you see the world and understand the world. ಆಯ್ತಾ? ಪ್ರಪಂಚ ಕಾಣ್ತದೆ ನಮಗೆ. ಯಾಕೆ? ಬೆಳಕು ಎಲ್ಲಿಂದ ಬರ್ತದೆ ಪ್ರಪಂಚ ಕಾಣಲಿಕ್ಕೆ? Where is the light coming from? ಸೂರ್ಯನ ಬೆಳಕಲ್ಲ ಅದು, ಚಂದ್ರನ ಬೆಳಕಲ್ಲ. It's not the light of sun. It is not light of the moon. It is the light of awareness which spreads. ನಮ್ಮ ಅರಿವಿನ ಬೆಳಕು ಹರಡ್ತದೆ. ಅರಿವೇ ಇಲ್ದಿದ್ರೆ ಪ್ರಪಂಚ ಎಲ್ಲಿದೆ? ಅರ್ಥ ಆಗ್ತೀಯಾ? ಸೊ ಭಗವಂತ ಎಲ್ಲಿದ್ದಾನೆ? ನಮ್ಮಲ್ಲಿ ಅರಿವಾಗಿ ನಿಂತಿದ್ದಾನೆ. ಅರಿವೇ ಭಗವಂತ. ಅವೇರ್ನೆಸ್ ಈಸ್ ದ ಲಾರ್ಡ್. ಅರಿವೇ ಭಗವಂತ. ಅರ್ಥ ಆಗ್ತೀಯಾ? ಆ ಅರಿವು ಎಲ್ಲ ಕಡೆ ಹರಡಿದಾಗ ಪ್ರಪಂಚದ ಜ್ಞಾನ. ಅರ್ಥ ಆಗ್ತೀಯಾ? Is this the same for every being also? Everybody. Only thing that the difference. Last class, did you hear that last class? Did you go on the video? Not yet. Okay. So last class I explained the difference between enlightened being and others. Yes. I'll tell you. Right. The same question was asked by somebody. I told the answer also, but I'll explain it now. ಆ ಅರಿವು ಎಲ್ಲ ಕಡೆ ಹರಡ್ತದೆ. ಆಯ್ತಾ? ಆ ಅರಿವು ಗಟ್ಟಿ ಆದಾಗ ಅದಕ್ಕೆ ಗಾಢ ನಿದ್ದೆ ಅಂತ ಹೇಳುದು.
The awareness becomes like a frozen like ice, that's called deep sleep. When the awareness spreads, it becomes a world. When awareness flows, it becomes a mind, memories. You understand? What is there now all the time? ಏನಿದೆ ಅಲ್ಲಿ? ಅರಿವು ಮಾತ್ರ ಇದೆ. ಆ ಅರಿವು ನಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತದೆ. The same awareness appears as many things. Right? ಅದಕ್ಕೆ ವಿಶ್ವಂ, ವಿಷ್ಣು, ವಷಟ್ಕಾರಃ, ದಿ ಲಾರ್ಡ್, ಭಗವಂತ ವಿಶ್ವ ರೂಪದಲ್ಲಿ ಕಾಣ್ತಾನೆ ಅವನು. ಎಲ್ಲಿಂದ? ಒಳಗಿಂದ ಹರಡ್ತದೆ ಅರಿವು. ಅವೇರ್ನೆಸ್ ಸ್ಪ್ರೆಡ್ಸ್. You understand? The Lord is nothing but awareness, ಚೈತನ್ಯ. He is the consciousness, awareness, ಅರಿವು. ಭಗವಂತ ಅರ್ಥ ಆಗ್ತದೇವ? ಅದೆಲ್ಲಿಂದ ಹರಡ್ತದೆ? ನಮ್ಮ ಒಳಗಿಂದ ಹೊರ ಬರ್ತದೆ. ರೈಟ್? ಅದಕ್ಕೆ ಭಗವಂತನಿಗೆ ಜ್ಯೋತಿಷಾಂ ಜ್ಯೋತಿ ಅಂತ ಹೇಳೋದು. ಅವ್ನು ಬೆಳಕಿನಗೆ ಬೆಳಕು ಅಂತ. ಈಸ್ ದ ಲೈಟ್ ಆಫ್ ಆಲ್ ಲೈಟ್ಸ್ ಅಂತ. ರೈಟ್? ಕೋಟಿ ಸೂರ್ಯ ಸಮಪ್ರಭಾ. ಆ ಭಗವಂತನ ಬೆಳಕೇನು? ಕೋಟಿ ಸೂರ್ಯನಿಗೆ ಸೇರಿದಷ್ಟು ಬೆಳಕು ಅಂತ. ದಿ ಲೈಟ್ ಆಫ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಸನ್ಸ್. The physical light is coming from the awareness, or the physical light is coming from the sun? That's what I'll tell you. That's what I'm telling. I'm trying to explain. Right? Now there is sun is the brightest object. Surya ಬಹಳ ಪ್ರಕಾಶಮಾನದ ವಸ್ತು. Now can you see sun without your eyes? For a person who has no eyes, is there a sun? Right? Okay. Now which light is greater? Light of the sun or light of the eyes? ಯಾವುದು ಬೆಳಕು ದೊಡ್ಡದು? ಸೂರ್ಯನ ಬೆಳಕು, ಕಣ್ಣಿನ ಬೆಳಕು? Light of the eyes is better than the light of the sun. So the light of the eyes or consciousness of the eyes called chakshu devata. Devata of the eyes. ಕಣ್ಣಿನ ದೇವತೆ. ಯಾವುದಕ್ಕೆ? ಕಣ್ಣಿನ ದೇವತೆ ಇಲ್ಲದಿದ್ರೆ ನಮಗೆ ಪ್ರಪಂಚ ಕಾಣುವುದಿಲ್ಲ. We cannot see the universe without the devata consciousness of the eyes operating it. Right? ಬೆಳಕಿ ಕಣ್ಣಿನ ದೇವತೆ ಇಲ್ಲದ್ರೆ ಪ್ರಪಂಚ ಕಾಣುವುದಿಲ್ಲ. ಹಾಗಿದ್ರೆ ಸೂರ್ಯ ದೇವತೆಗಿಂತ ಕಣ್ಣಿನ ದೇವತೆ ದೊಡ್ಡದು ಅಂತ ಹೇಳ್ತೇವೆ. ಇದಕ್ಕೆ ತಾರತಮ್ಯ ಅಂತ ಹೇಳೋದು. ಸ್ಥೂಲವಾದಕ್ಕಿಂತ ಸೂಕ್ಷ್ಮವಾದ ಉತ್ತಮ ಅಂತ. ನಾವು your eyes are okay, but your mind is somewhere. You're looking here, but ಮನಸ್ಸೆಲ್ಲಿದೆ? ಕಣ್ಣೆಲ್ಲ ಇದೆ, ಮನಸ್ಸೆಲ್ಲ ಇದೆ. ಆಗ ಸೂರ್ಯ ಕಾಣ್ತಾನ? Can you see the sun? No. So the devata or the consciousness of the mind. Okay, devata means consciousness, a particular consciousness. ಆ ಕಣ್ಣಿನ ದೇವತೆ, ಆ ಕಣ್ಣಿನ ದೇವತೆಗೆ ದೊಡ್ಡ ದೇವತೆ ಯಾವುದು? ಮನಸ್ಸಿನ ದೇವತೆ. ಮನಸ್ಸಿನ ದೇವತೆಗೆ ಏನು ಹೇಳೋದು? ಇಂದ್ರ ಅಂತ ಹೇಳೋದು. ಬಿಕಾಸ್ ಈಸ್ ದ ಮಾಸ್ಟರ್ ಆಫ್ ಸೆನ್ಸ್ ಆರ್ಗನ್ಸ್. ಇಂದ್ರಿಯಗಳ ಒಡೆಯ ಇಂದ್ರ. ಇಂದ್ರ ಇಸ್ ದ ಮಾಸ್ಟರ್ ಆಫ್ ಸೆನ್ಸ್ ಆರ್ಗನ್ಸ್. ರೈಟ್? ವಿಚ್ ಲೈಟ್ ಇಸ್ ಬೆಟರ್? ಮೋರ್ ದನ್ ಸನ್ಲೈಟ್, ದ ಲೈಟ್ ಆಫ್ ದ ಐಸ್, which is consciousness of eyes. More than consciousness of eyes, the mind, consciousness of the mind is higher and higher order. ಅರ್ಥ ಆಗ್ತೀಯಾ? ಸೂರ್ಯನ ಬೆಳಕಿಂತ ಕಣ್ಣಿನ ಬೆಳಕು ದೊಡ್ಡದು, ಕಣ್ಣಿನ ಬೆಳಕಿಂತ ಮನಸ್ಸಿನ ಬೆಳಕು ದೊಡ್ಡದು, ಮನಸ್ಸಿನ ಬೆಳಕಿಗಿಂತ ಬುದ್ಧಿಯ ಬೆಳಕು ದೊಡ್ಡದು. The mind is okay, but intellect is not operating. ಬುದ್ಧಿ ಕೆಲಸ ಮಾಡ್ತಾ ಇಲ್ಲ. ಮನಸ್ಸಿನ ಬೆಳಕಿಗಿಂತ ಬುದ್ಧಿಯ ಬೆಳಕು ದೊಡ್ಡದು. ವಿದೌಟ್ ಇಫ್ ಇಂಟೆಲೆಕ್ಟ್ ಡಸಂಟ್ ಆಪರೇಟ್, ಮೈಂಡ್ ಕ್ಯಾನಾಟ್ ಆಪರೇಟ್. ರೈಟ್? Light of the intellect is greater than the light of the mind. Right? ಮನಸ್ಸಿನ ಬೆಳಕಿಗಿಂತ ಬುದ್ಧಿಯ ಬೆಳಕು ದೊಡ್ಡದು. ಬುದ್ಧಿಯ ಬೆಳಕಿಗಿಂತ ಆತ್ಮನ ಬೆಳಕು ದೊಡ್ಡದು. ಚೇತನ, ದಟ್ಸ್ ಅವೇರ್ನೆಸ್, ಅರಿವು. ಆ ಅರಿವು ಇಲ್ದಿದ್ರೆ ಬುದ್ಧಿ ಬೆಳಗುವುದೇ ಇಲ್ಲ. ದ ಲೈಟ್, ದಿ ಇಂಟೆಲೆಕ್ಟ್ ಕೆನಾಟ್ ಲೈಟ್. So the greatest of all lights is called light of the self awareness. ಅರಿವೇ ದೊಡ್ಡ ಬೆಳಕು. Awareness is the greatest light. Without awareness, nothing is there in the world. ಆ ಅರಿವಿಲ್ಲದೆ ಪ್ರಪಂಚದಲ್ಲಿ ಏನೂ ಇಲ್ಲ. ಅರ್ಥ ಆಗ್ತೀಯಾ? ಆ ಅರಿವೇ ಹೇಳ್ತೇವೆ ನಾವು. ಅರಿವು ನಮ್ಮ ಗಾಢ ನಿದ್ದೆಯಲ್ಲಿ ಏನಾಗ್ಬಿಡ್ತದೆ? ಅದು ಅರಿವು ಗಟ್ಟಿ ಆಗ್ಬಿಡ್ತದೆ. That awareness gets frozen in deep sleep. Right? ಅರ್ಥ ಸೋಮ? ಬಂದುದೆಲ್ಲಿದ್ದ? ನಮ್ಮ ಒಳಗಿಂದಲೇ ಅದು ಆ ಅರಿವು. ಆಯ್ತಾ? ಅದು ಗಾಢ ಗಟ್ಟಿ ಆಗ್ಬಿಡ್ತದೆ. ಪ್ರಪಂಚ ಎಲ್ಲ ಕಾಣ್ತದೆ. ಯೇಷ ಸರ್ವೇಶ್ವರ, ಅದೇ ಆ ಅರಿವಿದೆ, ಅದೇ ಸರ್ವೇಶ್ವರ. ಇಡೀ ವಿಶ್ವ ತೋರಿಸುವಂತ ಭಗವಂತ ಅದೇ.
ದಟ್ ಈಸ್ ದ ಲಾರ್ಡ್. ಓಕೆ, ಸೊ ಲಾರ್ಡ್ ಈಸ್ ಇನ್ ಯುವರ್ ಆಲ್ ಆಫ್ ಯುವರ್ ಹಾರ್ಟ್ಸ್. ನಿಮ್ಮ ಎಲ್ಲ ಹೃದಯಗಳು ಭಗವಂತ ಇದ್ದಾನೆ. ಹಿ ಇಸ್ ದೇರ್ ಇನ್ ಆಲ್ ಆಫ್ ಯು. ನಿಮ್ಮಲ್ಲಿ ಎಲ್ಲ ಅರಿವಿನ ರೂಪದಲ್ಲಿ ಇದ್ದಾನೆ ಭಗವಂತ. ದ ಲಾರ್ಡ್ ಈಸ್ ದೇರ್ ಇನ್ ದಿ ಫಾರ್ಮ್ ಆಫ್ ಅವೇರ್ನೆಸ್ ಇನ್ ಯು. ರೈಟ್? ಸೊ ದಟ್ಸ್ ವೈ ಕೃಷ್ಣ ಈಸ್ ದೇರ್ ಇನ್ ಯುವರ್ ಹಾರ್ಟ್. ಕೃಷ್ಣ ನಿಮ್ಮ ಹೃದಯದಲ್ಲಿ ಇದ್ದಾನೆ ಅಂತ ಹೇಳೋದು ಅರ್ಥ ಏನಂದ್ರೆ ಆ ಅರಿವಿನ ರೂಪದಲ್ಲಿದ್ದಾನೆ. ಹಿ ಈಸ್ ಇನ್ ದ ಫಾರ್ಮ್ ಆಫ್ ಅವೇರ್ನೆಸ್. ರೈಟ್? ಕೃಷ್ಣನಿಗೆ ಹೇಳ್ತಾರೆ ಚಿತ್ತ ಚೋರ ಅಂತ ಹೇಳ್ತಾರೆ. ಚಿತ್ತವನ್ನ ಕದ್ದ ಅಂತ ಹೇಳ್ತಾರೆ. ಚಿತ್ತ ಅಂದ್ರೆ ಮನಸ್ಸು. ಆಯ್ತಾ? when the awareness comes inside you, the chitta, mind gets purified. ಮನಸ್ಸು ಶುದ್ಧ ಆಗ್ಬಿಡ್ತದೆ. The mind becomes purified. Right? When there is no awareness, there is chitta, consciousness, individual consciousness. When the awareness comes, the mind gets purified. ಮನಸ್ಸು ಶುದ್ಧ ಆಗ್ತದೆ. That's why Krishna is called ಚಿತ್ತ ಚೋರ. So that awareness is called Sarveshwara. That awareness is called Lord. He is called by various names. Jesus said, Kingdom of God is in your heart. ಭಗವಂತ ನಿಮ್ಮ ಹೃದಯದಲ್ಲಿ, ಭಗವಂತ ರಾಜ್ಯ ನಿಮ್ಮ ಹೃದಯದಲ್ಲಿ ಇದೆ ಅಂತ ಹೇಳ್ದ. ಯಾರು? ಜೀಸಸ್ ಕ್ರೈಸ್ಟ್. ಈಶ್ವರ ಸರ್ವಭೂತಾನಾಂ ಹೃದಯ ಅರ್ಜುನ ತಿಷ್ಠತಿ ಅಂತ ಕೃಷ್ಣ ಹೇಳಿದ್ರು. ಈಶ್ವರ ಭಗವಂತ ಎಲ್ಲ ಜೀವಿಗಳ ಹೃದಯದಲ್ಲಿ ಇದ್ದಾನಪ್ಪ ಅಂತ. ಆ ಹೃದಯದಲ್ಲಿ ಇರುವುದಂದ್ರೆ ಏನು? ಪ್ರಜ್ಞಾರೂಪದಲ್ಲಿ ಇದ್ದಾನೆ. ಅವೇರ್ನೆಸ್ ಇನ್ ದಿ ಫಾರ್ಮ್ ಆಫ್ ಅವೇರ್ನೆಸ್. ರೈಟ್? ಅದಕ್ಕೆ ನಮ್ಮ 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 ಸತ್ಸಂಗದ ಹೆಸರು ಆತ್ಮಜ್ಯೋತಿ ಸತ್ಸಂಗ ಅಂತ. ಆ ಪ್ರಜ್ಞೆ ಸತ್ಸಂಗದ ಹೆಸರು. ಸುಮ್ಮನೆ ಹೆಸರಿಟ್ಟಿಲ್ಲ, ಯಾವುದೋ ಟಿಂಕು ಪಿಂಕು ಅಂತ ನೇಮ್ ಇಟ್ಕೊಂಡಾಗೆ. ದಿ ನೇಮ್ ಆಫ್ ದಿ ಸತ್ಸಂಗ ಇಸ್ ಆತ್ಮಜ್ಯೋತಿ ಸತ್ಸಂಗ. ದ ಲೈಟ್ ಆಫ್ ಅವೇರ್ನೆಸ್. ದ ಲೈಟ್ ಆಫ್ ಅವೇರ್ನೆಸ್ ಇಸ್ ದ ಗ್ರೇಟೆಸ್ಟ್ ಲೈಟ್ ಆಫ್ ಆಲ್. ಅರಿವು. ಏಷ ಸರ್ವಜ್ಞ. ಆ ಭಗವಂತನ ಬೆಳಕು ನಮ್ಮಿಂದ ಹೊರಗೆ ಬಂದಾಗ ಪ್ರಪಂಚ ಎಲ್ಲ ಕಾಣ್ತದೆ. ಯು ಸಿ ದ ಹೋಲ್ ವರ್ಲ್ಡ್. ಯೇಷೋ ಅಂತರ್ಯಾಮಿ. ನಮ್ಮ ಒಳಗಿದ್ದಾನಪ್ಪ ಅವನು. ಹಿ ಈಸ್ ದೇರ್ ಇನ್ಸೈಡ್ ಯು. ಅಂಡ್ ಆಲ್ ಯುವರ್ ಲೈಫ್ ಯು ಕೆಪ್ಟ್ ಆನ್ ಸರ್ಚಿಂಗ್ ಫಾರ್ ಗಾಡ್ ಔಟ್ಸೈಡ್. ಭಗವಂತನ ಎಲ್ಲ ಪ್ರಪಂಚ ಎಲ್ಲ ಹುಡುಕ್ತಿದೆ, ಎಲ್ಲರೂ ಸಿಕ್ಕಿಲ್ಲ. ಯು ಕೀಪ್ ಆನ್ ಸರ್ಚಿಂಗ್ ಫಾರ್ ಗಾಡ್ ಔಟ್ಸೈಡ್, ಇನ್ ಟೆಂಪಲ್ಸ್, ಮಾಲ್ಸ್, ಹಿಮಾಲಯಾಸ್, ಸ್ಕೈಸ್, ಆಕಾಶದಲ್ಲಿ, ಪಾತಾಳದಲ್ಲಿ ಎಲ್ಲ ಹುಡುಕಿದೆ, ಎಲ್ಲೂ ಸಿಗಲ್ಲ. ಯಾಕಂದ್ರೆ ಅದು ಹಿ ಇಸ್ ದೇರ್ ಆಸ್ ಅವೇರ್ನೆಸ್. ನಿಮ್ಮ ಒಳಗೆ ಅರಿವಾಗಿದ್ದಾನೆ ಅವನು. ಹಿ ಇಸ್ ದೇರ್ ಆಸ್ ಆತ್ಮಜ್ಯೋತಿ, ಲೈಟ್ ಆಫ್ ದಿ ಸೆಲ್ಫ್. ಆತ್ಮದ ಬೆಳಕಾಗಿದ್ದಾನೆ. ಯಾರು? ಆ ಭಗವಂತ. ಅವೇರ್ನೆಸ್. ಯೇಷೋ ಅಂತರ್ಯಾಮಿ ಅಂದ್ರೆ ಒಳಗಿದ್ದವನು ಅವನೇ. ಯೋನಿಹಿ ಸರ್ವಸ್ಯ. ದಿ ಹೋಲ್ ವರ್ಲ್ಡ್ ಇಸ್ ಬಾರ್ನ್ ಔಟ್ ಆಫ್ ಹಿಮ್. ಇಡೀ ವಿಶ್ವ ಅದರಿಂದ ಹುಟ್ಕೊಳ್ತು. ಇನ್ ದಟ್ ಅವೇರ್ನೆಸ್ ದ ಹೋಲ್ ವರ್ಲ್ಡ್ ಇಸ್ ಬಾರ್ನ್. ಇಡೀ ಆ ಅರಿವಿನಲ್ಲಿ ಎಲ್ಲ ಪ್ರಪಂಚ ಹುಟ್ಕೊಳ್ತು. ದಿ ಹೋಲ್ ವರ್ಲ್ಡ್ ಇಸ್ ಬಾರ್ನ್ ಇನ್ ದಟ್ ಅವೇರ್ನೆಸ್. ಇಫ್ ದರ್ ಇಸ್ ನೋ ಅವೇರ್ನೆಸ್, ದರ್ ಇಸ್ ನೋ ವರ್ಲ್ಡ್. ಅರಿವಿಲ್ದಿದ್ರೆ ಆ ಪ್ರಪಂಚ ಇಲ್ಲ. ಆ ಅರಿವಿನಿಂದ ಇಡೀ ಪ್ರಪಂಚ ಹುಟ್ಕೊಳ್ತು. ಅದಕ್ಕೆ ಪ್ರಪಂಚ ಸೃಷ್ಟಿ ಮಾಡಿದ ಅವನೇ. ಯೋನಿ ಸರ್ವಭೂತಾನ. ಪ್ರಭಾಪಿ ಅಯಂ ಹಿ ಭೂತಾನಾಂ. ಹಾಗಿದ್ರೆ ಎಲ್ಲ ಪ್ರಾಣಿಗಳಿದ್ದಾವೆ. ಸೋ ಮೆನಿ ಅನಿಮಲ್ಸ್ ಆರ್ ದೇರ್. ನೋ, ಈವನ್ ದಟ್ ಅನಿಮಲ್ಸ್ ಹ್ಯಾವ್ ಕಮ್ ಫ್ರಮ್ ದಟ್ ಅವೇರ್ನೆಸ್. ಆ ಅರಿವಿಂದಲೇ ಎಲ್ಲ ಜೀವಿಗಳು ಬಂದಾವೆ. ಗೊತ್ತಾಗಿದೆಯಾ? ಕೇಳ್ತವೆ? ಸೊ ನಮ್ಮ ಒಳಗೆ ಒಂದು ಬೆಳಕಿದೆ. ಆ ಬೆಳಕಿಗೆ ಆತ್ಮಜ್ಯೋತಿ ಅಂತ ಹೇಳೋದು. ದಟ್ ಲೈಟ್ ಇಸ್ ಕಾಲ್ಡ್ ಆತ್ಮಜ್ಯೋತಿ. ದಟ್ ಲೈಟ್ ಇಸ್ ಕಾಲ್ಡ್ ಭಗವಾನ್. ಅದೇ ಭಗವಂತ ಅಂತ ಹೇಳೋದು. ಆ ಜ್ಯೋತಿಗೆ ಕೃಷ್ಣ ಅಂತ ಹೇಳೋದು. ನಿಮ್ಮ ಹೃದಯದೊಳಗಿರೋ ಜ್ಯೋತಿಗೆ ಕೃಷ್ಣ ಅಂತ ಹೇಳೋದು. ಗೋಪಿಕೆ ಅಂದ್ರೆ ಯಾರು? ಗೋಪಿಕಾಸು. ಆ ಬೆಳಕಲ್ಲಿ ಹುಡ್ತಾರವ್ರು. ಎಲ್ಲರೂ ಗೋಪಿಕೆಯರೇ. ಆಲ್ ಪೀಪಲ್ ಆರ್ ಗೋಪಿಕಾಸು. ಅಲ್ಲಿ ಎಲ್ಲರೂ ಗೋಪಿಕಾರೆ. ಗೋಪ್ಯವಾಗಿ ಅಂದ್ರೆ ಒಳಗೆ ನಮ್ಮಲ್ಲಿ ಅವ್ರಿಗೆ ಆಸೆ ಇದೆ, ಭಗವಂತನ ಕಾಣಬೇಕು ಅಂತ ಆಸೆ ಇದೆ. ದೇ ವಾಂಟ್ ಟು ಸಿ ದಿ ಲಾರ್ಡ್. ರೈಟ್? ಜೀವ. ಓಕೆ, ಜೀವ ಅಜ್ಞಾನದಲ್ಲಿದ್ದಾಗ ಭಗವಂತನ ಹುಡುಕಲ್ಲ. ಯಾರಿಗೆ ಜೀವಕ್ಕೆ ಆಸೆ ಬರ್ತದೆ, ನಾನು ಭಗವಂತನ ಕಾಣಬೇಕು, ದಿ ಲಿವಿಂಗ್ ಬೀಯಿಂಗ್ ವಿಚ್ ಸಿಕ್ಸ್ ದ ಲಾರ್ಡ್ ಇಸ್ ಕಾಲ್ಡ್ ಗೋಪಿಕಾ. ಕೃಷ್ಣನ್ ಏನ್ ಹೇಳ್ತಾರೆ? ಗೋಪಿಯ ಹೃದಯ ಕದ್ದ. ಗೋಪಿಗೆ ಹೃದಯ ಕದ್ದ ಅಂತ. ಆ ಭಗವಂತನ ಜಾಗವೇ ಹೃದಯಪ್ಪ. ಇಸ್ ಪ್ಲೇಸ್ ಈಸ್ ದ ಹಾರ್ಟ್. ಹಾರ್ಟ್ ಅಂದ್ರೆ ನಮ್ಮ ಈ ಭೌತಿಕ ಹಾರ್ಟ್ ಅಲ್ಲ, ಆಧ್ಯಾತ್ಮಿಕ ಹೃದಯ ಅಂದ್ರೆ ನಮ್ಮ ಬುದ್ಧಿ. ನಮ್ಮ ಬುದ್ಧಿ ಒಳಗೆ ಭಗವಂತ ಅರಿವಿನ ರೂಪದಲ್ಲಿ ಕೂತ್ಕೊಂಡಿದ್ದಾನೆ. ಗೋಪಿಯ ಹೃದಯ ಕದ್ದ ಅಂತ ಹೇಳಿದ ಅರ್ಥ ಏನು? ಆ ಬುದ್ಧಿ
ಎಲ್ಲೂ ಹೋಗಲ್ಲ, ಆತ್ಮೊಳಗೆ ಹೋಗಿ ಸೇರ್ಕೊಂಡ್ಬಿಡ್ತದೆ. ಅದಕ್ಕೆ ರಾಸಲೀಲೆ ಅಂತ ಹೇಳುದು. ದಿ ಲೈಟ್ ಆಫ್ ಅವೇರ್ನೆಸ್ ಫಾಲ್ಸ್ ಆನ್ ದಿ ಇಂಟೆಲೆಕ್ಟ್. ದಟ್ ಇಂಟೆಲೆಕ್ಟ್ ಇಸ್ ಕಾಲ್ಡ್ ಹೃದಯ, ದಿ ಡೀಪ್ ಹಾರ್ಟ್, ಅರಿವು. ಆಯ್ತಾ? ಗೊತ್ತಾಗ್ತೀಯಮ್ಮ? ಅದು ಹೇಗಂದ್ರೆ, ಈ ಟ್ಯೂಬ್ ಲೈಟ್ ಇದೆ, ಫ್ಯಾನ್ ಇದೆ, ದರ್ ಇಸ್ ಟ್ಯೂಬ್ ಲೈಟ್, ದ ಫ್ಯಾನ್, ದ ಎಲೆಕ್ಟ್ರಿಸಿಟಿ, ವಾಟರ್, ಮೋಟರ್ ಎಲ್ಲ ಇದೆ. ಅದಕ್ಕೆ ಎಲೆಕ್ಟ್ರಿಸಿಟಿ ಅಂತ ಹೋದ್ಮೇಲೆ ಎಲ್ಲ ಬೆಳಗಿಸಲು ಆಗುತ್ತೆ. ಎವ್ರಿಥಿಂಗ್ ಕಮ್ಸ್ ಲೈಟ್ಸ್ ಅಪ್, ಎಲ್ಲ ಬೆಳಗಿಸಲು ಆಗುತ್ತೆ. ರೈಟ್? ಸೊ ದಟ್ ಎಲೆಕ್ಟ್ರಿಸಿಟಿ ಈಸ್ ಭಗವಾನ್, ಚೇತನ, ಅವೇರ್ನೆಸ್. ದೆನ್ ಯು ಕಮ್ ಅಪ್, ಯು ಬಿಕಮ್ ಆನ್. And you start thinking, I am doing something, I am somebody, like this dolls, no? The animated characters, each of them say, I am doing something, naane ಮಾಡ್ತೇನೆ ಅಂತ. All the animated characters don't remember that, don't know that there is electricity, there is a plug. If the plug is removed, it's gone. ಅರ್ಥ ಇದೆಯಮ್ಮ? ನಮ್ಮಲ್ಲಿ ಆ ಪ್ರಜ್ಞೆ ಒಳಗೆ ಬಂದ್ಕೊಳ್ಳೆ, ಈ ಮಣ್ಣಿನ ದೇಹ, ಮಣ್ಣಿನ ಗೊಂಬೆ ಕುಣಿಲಿಕ್ಕೆ ಶುರು ಮಾಡ್ತದೆ. ನಾನು ಚೆನ್ನಾಗಿದ್ದೇನೆ, ನಾನು ಭಾಳ ಚೆನ್ನಾಗಿದ್ದೇನೆ, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಹ್ಯಾಂಡ್ಸಮ್, ನಾನು ಭಾಳ ಶಕ್ತಿ ಇದ್ದೇನೆ, ಐ ಆಮ್ ಸೋ ಪವರ್ಫುಲ್, ಐ ಆಮ್ ಸೋ ಇಂಟೆಲಿಜೆಂಟ್, ನಾನು ಅಷ್ಟು ಬುದ್ಧಿವಂತ, ಎಲ್ಲ ಶುರು ಆಗ್ತದೆ. ಬಟ್ ಎಲೆಕ್ಟ್ರಿಸಿಟಿ ಪ್ಲಗ್ ಈಸ್ ಅದಕ್ಕೆ ರಾಮಕೃಷ್ಣ ಪರಮಹಂಸರ ಹತ್ರ ಒಂದ್ಸಲ ಒಬ್ರು ಪಂಡಿತ ಬಂದ್ರು. ಅವನು ನಾಸ್ತಿಕ, ಬಹಳ ಶಾರ್ಪ್. ಪಂಡಿತ ಕೇಮ್ ಟು ರಾಮಕೃಷ್ಣ ಪರಮಹಂಸ. Okay, Pandita is a logician and he is a Nastika. He wants to prove that there is no God. And Ramakrishna Paramahamsa is behaving funnily, crazily, thinking of God, okay, always praying to Kali and all. Somebody said Ramakrishna Paramahamsa has become crazy. Now this guy wants to correct the Ramakrishna Paramahamsa. Ramakrishna Paramahamsa correct ಮಾಡಲಿಕ್ಕೆ he has come there. Right? Ramakrishna Paramahamsa ಹೇಳಿಕ್ಕೆ ಬುದ್ಧಿ ಹೇಳಿಕ್ಕೆ ಬಂದನು. ಭಾಳ ಲಾಜಿಕಲಿ ಪ್ರೂವ್ ಮಾಡ್ತಾನೆ ಅವನು. He proves logically, very big argument he gives logically. Why God is not there? Okay, all you are seeing is illusion. Who is seeing illusion? ಯಾರು ನೋಡ್ತಾರೆ? ನೀವೆಲ್ಲ ಭ್ರಮೆ ನಿಮಗೆ. ಯಾರಿಗೆ? ರಾಮಕೃಷ್ಣ ಪರಮಹಂಸಗೆ ಅಂತ ಅದು ಪ್ರೂವ್ ಮಾಡ್ಲಿಕ್ಕೆ ಅವ್ನು ಹೇಳ್ತಾರೆ. ರೈಟ್? ಹಿ ಗಿವ್ ವೆರಿ ಗುಡ್ ಫಿಗರ್. ಅಂಡ್ ರಾಮಕೃಷ್ಣ ಪರಮಹಂಸ, ವಾ, ವೆರಿ ನೈಸ್, ವೆರಿ ನೈಸ್. ಓಕೆ, ಕೀಪ್ ಆನ್ ಕ್ಲಾಪಿಂಗ್. ರಾಮಕೃಷ್ಣ ಪರಮಹಂಸ ಚಪ್ಪಾಳೆ ಹೊಡಿತಾ ಇರ್ತಾರೆ. ಓಕೆ, ದೆನ್ ನಾವು ದಿಸ್ ಪರ್ಸನ್ ಗೆಟ್ಸ್ ಕನ್ವಿನ್ಸ್. ಎಸ್, ರಾಮಕೃಷ್ಣ ಪರಮಹಂಸ ಕನ್ವಿನ್ಸ್. ನಾವು ರಾಮಕೃಷ್ಣ ಪರಮಹಂಸರಿಗೆ ಅರ್ಥ ಆಗ್ಬಿಟ್ಟಿದೆ ನಾನು ಹೇಳಿದಿಲ್ಲ ಅಂತ. ದೆನ್ ಹಿ ಸೇಸ್, ಓಕೆ, ಅಲ್ಟಿಮೇಟ್ಲಿ ಕನ್ಕ್ಲೂಡ್ಸ್, ಹೇಳ್ತಾನೆ, ಬಿಕಾಸ್ ಆಫ್ ಆಲ್ ದಿಸ್ ಆರ್ಗ್ಯುಮೆಂಟ್ಸ್ ದೇರ್ ಇಸ್ ನೋ ಗಾಡ್, ಭಗವಂತ ಅನ್ನೋದಿಲ್ಲ ಅಂತ. ರೈಟ್? ಹಿ ಕನ್ಕ್ಲೂಡ್ಸ್ ದೇರ್ ಇಸ್ ನೋ ಗಾಡ್. ರಾಮಕೃಷ್ಣ ಪರಮಹಂಸ, ವಾಟ್ ಇಲ್ ಆರ್ಗ್ಯುಮೆಂಟ್, ಎಷ್ಟು ಸುಂದರವಾಗಿ ಅದ್ಭುತವಾಗಿ ಆಚೆ ಮಾಡ್ತಪ್ಪ. ಆ ಮಾತೆ ಕಾಳಿ ಎಷ್ಟು ದೊಡ್ಡ ಬುದ್ಧಿ ಕೊಟ್ಬಿಡ ನಿನ್ಗೆ ಅಂತ. Their mother has given such an intellect to you, you are giving a beautiful argument for disproving her existence. So what happens is that the electricity, the bulb will always see outside. Bulb ಏನಂದ್ರೆ ಬೆಳಕು ಏನಂದ್ರೆ ಹೊರಗಡೆ ಬರ್ತದೆ. Okay, bulb can never see inside because there is electricity. Electricity ಇದೆ ಅಂತ ಗೊತ್ತಾಗಲ್ಲ ಬಲ್ಬಿಗೆ. Right? Fan will never understand because of electricity I am working. Fan ಏನಾಗುತ್ತೆ, ನಾನು ಎಲೆಕ್ಟ್ರಿಸಿಟಿ ಇಂದ ನಾವು ಫ್ಯಾನ್ ವರ್ಕ್ ಆಗ್ತದೆ ಅಂತ ಗೊತ್ತಾಗಲ್ಲ. Right? Always they are looking outside. ಹೊರಗೆ ನೋಡ್ತಾ ಇದ್ದಾರೆ ಅವರು. ಹೊರಗಿನ ಪ್ರಪಂಚದಲ್ಲಿ ಭಗವಂತ ಇಲ್ಲಪ್ಪ, ಒಳಗಿನ ಪ್ರಪಂಚದಲ್ಲಿ ಭಗವಂತ ಇರೋದು. ದ ಲಾರ್ಡ್ ಇಸ್ ಇನ್ಸೈಡ್ ಯು. ನಿಮ್ಮ ಒಳಗಿದ್ದಾನೆ ಭಗವಂತ. ಹೇಗೆ? ಅರಿವಿನ ರೂಪದಲ್ಲಿ. ನೀವು ಭಗವಂತ ಎಲ್ಲೆಲ್ಲೋ ಹುಡುಕ್ಲಿಕ್ಕೆ ಹೋದ್ರೆ ಸಿಗಲ್ಲ. ಎಲ್ಲವೂ ಏನೇನು ಕಾಣ್ತಾ ಇದೆ ಅದು ಭಗವಂತನ ಗ್ಲೋರಿ, ದ ಗ್ಲೋರಿ ಆಫ್ ದ ಲಾರ್ಡ್. ಇಡೀ ವಿಶ್ವ ಏನು ಭಗವಂತನ ಒಂದು ಚಿತ್ರ. ಮೊನ್ನೆ ಇವರ ರವೀಂದ್ರನಾಥ್ ಠಾಗೂರ್ ಹುಟ್ಟಿದಪ್ಪ ಆಯ್ತು. ಓಕೆ, there is a birthday of Rabindranath Tagore. Do you know that he is the greatest enlightened poet in the world? ಜ್ಞಾನಿ ಅವನು. ಓಕೆ, he is a enlightened poet. ಒಬ್ಬ ಜ್ಞಾನಿ, ಅವನು ದೊಡ್ಡ ಜ್ಞಾನಿ ಅವನು, ರವೀಂದ್ರನಾಥ್ ಠಾಗೂರ್. ರೈಟ್? ಅವನು ಗೀತಾಂಜಲಿ ಅಂತ ಬರೆದ. ಓಕೆ, ನಾವು ಗೀತಾಂಜಲಿ ಸರ್ಚ್ ಫಾರ್ ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕ ಅನ್ವೇಷಣೆ, ಅದೇ ಗೀತಾಂಜಲಿ, ಅದೇ ಉಪನಿಷತ್ತು. ಓಕೆ, ಅದೇ ಒಬ್ಬ ಋಷಿಯಿಂದ ಬಾಯಿಂದ ಬಂದ ಪದಗಳು. ಸೊ ಯು ನೋ ಋಷಿ ಆಫ್ ವಿಶ್ವಾಮಿತ್ರ, ವಾಲ್ಮೀಕಿ ಅಂಡ್ ಆಲ್ ಮಾಡರ್ನ್ ಡೇ ಋಷಿಸ್ ಯು ಡೋಂಟ್ ನೋ. ನಿಮ್ಮ ಈ ಪ್ರಪಂಚ ಹೊಸ ಋಷಿಗಳು ನಿಮ್ಮ ಲೆಕ್ಕಕ್ಕೆ ಬರಲ್ಲ. ರವೀಂದ್ರನಾಥ್ ಟಾಗೋರ್ ಅವರ ಆಧ್ಯಾತ್ಮಿಕ ಅನುಭವಗಳನ್ನ ಗೀತಾಂಜಲಿಯಾಗಿ ಬರೆದ್ರು. ರವೀಂದ್ರನಾಥ್ ಟಾಗೋರ್ wrote his spiritual experience as Gitanjali. You read one poetry of Gitanjali, that's the highest spiritual truth. ದೊಡ್ಡ ಆಧ್ಯಾತ್ಮಿಕ ಸತ್ಯ. ಕುವೆಂಪು ಅವರಿದ್ರು.
Right? Kulampu wrote Mankutimana Kagga. There's a poetry in Kannada called Mankutimana Kagga. Huh? DVG. Mankutimana Kagga Badru. DV Gundappa. Right? There's a poetry, a beautiful poetry called Mankutimana Kagga. Okay? Mankutimma means idiot. Manku means idiot. Timma means a person. Name of a person. It's like a Tom, Dick and Harry type, no? So that guy says a poetry, and that poetry is the highest spiritual truth which is written in Mankutimana Kagga. D.V. Gundappa ಅವರು ಬರ್ತದೆ ಅದು ಉಪನಿಷತ್ತಪ್ಪ ಅದು. That's also ಕನ್ನಡದಲ್ಲಿ ಉಪನಿಷತ್ ಅದು. It's a poetry. ನೀವು if you start thinking that Upanishad comes in only Sanskrit, then you are mistaken. ಸಂಸ್ಕೃತದಲ್ಲಿ ಉಪನಿಷತ್ ಬರಲ್ಲ, ಭಗವಂತನಿಗೆ ಬೇರೆ ಭಾಷೆ ಬರಲ್ವಾ? He can't understand some other language? Can't he write in Hindi? Can't he write in Kannada? Kannada ಹೇಳಕ್ಕಾಗಲ್ಲ ಅವನಿಗೆ. So the Upanishad, the ಆಧ್ಯಾತ್ಮಿಕ ಅನುಭವಗಳು, ಶ್ರೇಷ್ಠವಾದ ಆಧ್ಯಾತ್ಮಿಕ ಅನುಭವಗಳಿಗೆ ಉಪನಿಷತ್ ಅಂತ ಹೇಳೋದು. The greatest spiritual truth told by poets like D.V. Gundappa, Rabindranath Tagore is the spiritual truth. One day Rabindranath Tagore always contemplated what is God, what is nature. That's the contemplation. Rabindranath Tagore sada chintane prakriti andre ಏನು, ಪರಮಾತ್ಮ ಅಂದ್ರೆ ಏನು ಅಂತ. That's what Rabindranath Tagore was. You know Rabindranath Tagore as a poet. You know Rabindranath Tagore as a artist. ಚಿತ್ರಕಾರ ಅಂತ ಗೊತ್ತು ನಿಮಗೆ. Poet, ಕವಿತಾ ಬರೆಯೋದು ಗೊತ್ತು. But you don't know the spiritual life of Rabindranath Tagore. All his spiritual life is about Gitanjali. Gitanjali is our ಆಧ್ಯಾತ್ಮಿಕ ಜೀವನ. So Rabindranath Tagore always kept on contemplating what is Prakriti, nature. Prakriti ಅಂದ್ರೆ ಏನು? ಪರಮಾತ್ಮ ಅಂದ್ರೆ ನಮ್ಮೊಳಗೆ ಪರಮಾತ್ಮ ಅಂದ್ರೆ ಏನು ಅಂತ. Okay? So for Rabindranath Tagore, the Prakriti means beauty. Prakriti ಅಂದ್ರೆ ಸೌಂದರ್ಯ. The nature is beautiful. ಆಯ್ತಾ? ಪ್ರಕೃತಿ ಅಂದ್ರೆ ಬಾಹ್ಯ, ಏನು ಕಾಣ್ತದೆ ಬಹಳ ಸುಂದರ ಇದೆ. So one this ದೋಣಿಯಲ್ಲಿ ಕೂತ್ಕೊಂಡು he was sitting in a boat and he was contemplating on what is beauty. ಸೌಂದರ್ಯ ಅಂದ್ರೆ ಏನು ಅಂತ ಒಂದು ಪುಸ್ತಕ ಓದ್ತಾ ಇದ್ರು. He was reading a book on beauty. ಸೌಂದರ್ಯದ ಬಗ್ಗೆ ಒಂದು ಪುಸ್ತಕ ಓದ್ತಾ ಇದ್ರು. ಬ್ಯೂಟಿ ಅಂದ್ರೆ ಏನು ಅಂತ ಒಬ್ಬ ಬಹಳ ಚೆನ್ನಾಗಿ ಬರ್ತಾನೆ. somebody has written a book called beauty. Okay, that time there was no electricity, candle ಇಟ್ಕೊಂಡು ಓದ್ತಾ ಇದ್ರು. Right? Suddenly the candle blew out because of wind. But that was a full moon. Okay, ಪೂರ್ಣ ಚಂದ್ರ. Then Rabindranath Tagore looks at the candle is gone. Now the moon is lighting the whole place. ಚಂದ್ರ ಇಡೀ ಪ್ರಪಂಚ ಬೆಳಗ್ತಾ ಇದ್ದಾನೆ. Immediately throws the book. ಆ ಪುಸ್ತಕ ಬಿಸಾಡ್ಬಿಡ್ತಾನೆ. I am reading about the beauty from the book and that with the candlelight ಪುಸ್ತಕ ಓದ್ತಾ ಇದ್ದಾನೆ. The whole nature is so beautiful. ಇಡೀ ಪ್ರಕೃತಿ ಇದೆಲ್ಲ ಸುಂದರ ಆಗಿದೆ. Understand? And because you are lighting a candle, you cannot see the beauty of the nature. ಆ ಪ್ರಕೃತಿಯ ಸೌಂದರ್ಯ ನಿಮ್ ಕಣ್ಣಿಗೆ ಕಾಣಲ್ಲ, ಯಾಕಂದ್ರೆ ನಿಮ್ ಕ್ಯಾಂಡಲ್ ಇಟ್ಕೊಂಡು ಕೂತ್ಕೊಂಡಿದ್ದೀರಾ. ವಾಟ್ ಇಸ್ ದಟ್ ಕ್ಯಾಂಡಲ್? ಅದೇನದು ಮೊಂಬತ್ತಿ? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಅಹಂಕಾರ. ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ದ ಇಂಟೆಲೆಕ್ಟ್. ದಟ್ ಇಸ್ ದ ಕ್ಯಾಂಡಲ್ ಲೈಟ್. Your identification of the body, mind and intellect is the candle. That blocks the beauty of the nature. ಪ್ರಕೃತಿ ನಿಜವಾದ ಭಗವಂತನ ಸ್ವಭಾವ ಇದೆಯಲ್ಲ, ಆ ಸಣ್ಣ ಮೊಂಬತ್ತಿಯ ಬೆಳಕು, ಕ್ಯಾಂಡಲ್ ಲೈಟ್ ಬ್ಲಾಕ್ಸ್ ದಿ ಹೋಲ್ ಲೈಟ್ ಆಫ್ ದಿ ಯೂನಿವರ್ಸ್. Understand? Yes or no? I don't have any ego problems with nature. I only have with people. So how is it? People are a part of nature or people are part of you? As of now, they are different. They are part of nature, no? Yeah, but when I go to some place, a scenic place where there are no people at all, then what is blocking me from seeing that beauty?